ಸೌಜನ್ಯ ಪ್ರಕರಣದ ನೆಪದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಆರೋಪ ಆಪಾದನೆ ಮಾಡ್ತಾ ಇರುವಂತಹವರ ವಿರುದ್ಧ ಸಾವಿರಾರು ಜನರು ಉಜಿರೆಯಲ್ಲಿ ಪ್ರತಿಭಟನೆ ನಡೆಸಿದರು. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯವರೆಗೂ ಕಾಲ್ನಡಿಗೆಯ ಜಾಥಾ ನಡೆಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು, ಧರ್ಮಸ್ಥಳದ ಕ್ಷೇತ್ರದ ವಿವಿಧ ಸಂಸ್ಥೆಗಳ ಪ್ರತಿನಿಧಿಗಳು, ಸ್ವಸಹಾಯ ಸಂಘದ ಸದಸ್ಯರು, ರಾಜ್ಯದ ವಿವಿಧೆಡೆಯಿಂದ ಬಂದ ಭಕ್ತರು ಕೂಡ ಪಾಲ್ಗೊಂಡರು. ಎಲ್ಲರೂ ವೀರೇಂದ್ರ ಹೆಗಡೆ ಅವರ ಪರವಾಗಿ ಧ್ವನಿ ಎತ್ತಿದ್ರು. ವಿನಾಕಾರಣ ಅಪಪ್ರಚಾರ ಮಾಡಲಾಗ್ತಾ ಇದೆ, ಆರೋಪ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಇದೇ ವೇಳೆ ಸೌಜನ್ಯ ಹತ್ಯೆಗೆ ನ್ಯಾಯ ಸಿಗಬೇಕು, ಆರೋಪಿ ಯಾರೇ ಆದ್ರೂ ಬಂಧನ ಆಗಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಪ್ರತಿಭಟನಾ ಸಭೆಯ ವೇದಿಕೆಯ ಹತ್ತಲು ಸೌಜನ್ಯ ಅವರ ತಾಯಿ, ತಂಗಿ, ತಮ್ಮ ಅವರೆಲ್ಲರೂ ಹೋಗೋದಕ್ಕೆ ನೋಡಿದ್ರು. ಪೊಲೀಸರು ತಡೆದ್ರು. ತಮ್ಮ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಮಗಳನ್ನ ಕೊಂದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಕಣ್ಣೀರು ಹಾಕಿದ್ರು. ವೀರೇಂದ್ರ ಹೆಗ್ಡೆ ಅವರನ್ನು ದೂಷಿಸುವವರ ವಿರುದ್ಧ ನಮ್ಮ ಹೋರಾಟ. ಇವತ್ತು ಧರ್ಮಸ್ಥಳ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ, ಇಂತಹ ಪವಿತ್ರ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವಂತಹ ದುಷ್ಕರ್ಮಿಗಳ ವಿರುದ್ಧ ನಮ್ಮ ಹೋರಾಟ, ನಮ್ಮ ಧ್ವನಿ. ಧರ್ಮಸ್ಥಳದ ಮಂಜುನಾಥ ದೇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂತದ್ದು ಈ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿ ಅಪಮಾನ ಮಾಡತಕ್ಕಂತ ವ್ಯಕ್ತಿಗಳನ್ನು ಈ ಹಿಂದೂ ಸಮಾಜ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಪ್ರಕರಣದಲ್ಲಿ ಅದು ಮರು ತನಿಖೆಯೋ ಹೊಸ ತನಿಖೆಯೋ ಏನೋ ಒಂದು ಎಂಥದೋ ಒಂದು ಆಗಬೇಕು. ಆಗಲಿ, ಅವ್ರ ತಂದೆ ತಾಯಿಗೆ ಸಮಾಧಾನ ಸಿಕ್ಕತ್ತೆ, ಮತ್ತೆ ಅವ್ನು ಯಾವನವನು ಹೆಡೆಮುರಿ ಕಟ್ಕೊಂಡು ತರಬೇಕು. ನಂಗೆ ಅರ್ಥವಾಗದೇ ಇರೋದು ಇದರಲ್ಲಿ ಧರ್ಮಸ್ಥಳನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಆ ಕ್ಷೇತ್ರ ಏನ್ ಮಾಡಿ ಅದೇನು ಮಾಡಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಚರ್ಚಲ್ಲಿ ಏನೋ ಆಗತ್ತೆ ಅಂತ ಅನ್ಕೊಳ್ಳೋಣ, ಆದರೆ ಆಗತ್ತೆ ಅನ್ಕೊಳ್ಳೋಣ, ವ್ಯಾಟಿಕನ್ ಅನ್ನ ಬ್ಲೇಮ್ ಮಾಡ್ತೀರಾ? ಮಾಡೋದು ವ್ಯಾಟಿಕನ್ಗೆ ಅಲ್ಲಿಗೆ ಬ್ಲೇಮ್ ಮಾಡಿಬಿಡ್ತೀರಾ, ಎಲ್ಲ ಅವ್ರದ್ದು ಷಡ್ಯಂತ್ರ ಅಂತ ಅಂದ್ಬಿಡ್ತೀರಾ ಹಂಗಾರೆ? ಅಥವಾ ಇಲ್ಲಿ ಯಾವುದೊಂದು ಮಸೀದಿಲಿ ಏನೋ ಒಂದು ಆಗತ್ತೆ ಅನ್ಕೊಳ್ಳೋಣಪ್ಪ, ನಾಳೆ ಏನೋ ಒಂದು ಆದರೆ ನಾ ಹೇಳೋದು ಅಲ್ಲಿಯ ಮುಖ್ಯಸ್ಥರ ಹತ್ತಿರದಿಂದನೋ ಅಥವಾ ಆ ಮಸೀದಿ ಒಳಗಡೆ ಯಾರೋ ಕೆಲಸ ಮಾಡೋರು ಏನೋ ಒಂದು ಆಗ್ಬಿಡುತ್ತಪ್ಪ, ಅದಕ್ಕೆ ಆ ಮಸೀದಿ ಮುಖ್ಯಸ್ಥರೇ ಕಾರಣ ಅಂತನೋ, ಅಥವಾ ಬೆಂಗಳೂರಿಗೂ ಕರ್ನಾಟಕಕ್ಕಿರೋ ಮುಸ್ಲಿಂ ಸಂಘಟನೆ ಯಾವುದೊಂದು ದೊಡ್ಡ ಅತಿ ದೊಡ್ಡ ಸಂಘಟನೆ ಯಾವುದಿರುತ್ತೋ ಅವರೇ ಕಾರಣ ಹಂಗಂತೀರಾ? ಹೇಗೆ ಅವ್ರ ಜವಾಬ್ದಾರರಾಗ್ತಾರೆ? ರಾಜಕೀಯ ಪಕ್ಷಗಳು ಬಹಳ ಸರಿ ತಮ್ಮ ಲೀಡರ್ಗಳು ಮಾಡಿದಾಗ ಅದು ವೈಯಕ್ತಿಕವಾಗಿ ಮಾಡೋದಕ್ಕೆ ಪಕ್ಷ ಜವಾಬ್ದಾರಿನಾ ಅಂತಂದಿಲ್ವಾ ನೀವು? ಇಲ್ಲ ಹೆಂಗಾಗತ್ತೆ ನಂಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲಿ. ಇದು ಯಾಕೆ ಅವ್ರನ್ನೇ ಗುರಿ ಏನಕ್ಕದು? ಇದು ಪದೇ ಪದೇ ಅದೇ ರೀತಿ ನಡೆಯುತ್ತೆ ಅಂದರೆ ಸಹಜವಾದ ಅನುಮಾನಗಳು ಸ್ಟಾರ್ಟ್ ಆಗತ್ತೆ, ಸಮ್ವನ್ ಇಸ್ ಟ್ರೈಂಗ್ ಟು ಡೂ ಸಮಥಿಂಗ್ ಅಂತ. ಬಟ್ ಈಗ ಅವರು ಹೇಳಿದಾರಲ್ಲ ಅದೇನು ತನಿಖೆ ಮಾಡಿಸಿ ಅಂತ ನಾನು ಹೇಳೋದು. ಯಾತಕ್ಕೆ ಸುಮ್ಮನೆ ಇರ್ತೀರಿ? ಮಾಡಿಸ್ಬೇಕದು. ಇಟ್ಸ್ ಅ ಫಿಟ್ ಕೇಸ್ ಫಾರ್ ಎ ಫ್ರೆಶ್ ಇನ್ವೆಸ್ಟಿಗೇಷನ್. ಬಟ್ ಇಟ್ ಡಸಂಟ್ ಮೀನ್ ಇದು ರಾಜಕಾರಣಿಗಳ ಮಕ್ಕಳೇ ನಾವು ಮಾಡಿದಾಗ ಸಹಜವಾಗಿ ಹೇಳಿಕೆ ಕೊಡಲ್ವಾ? ರೇ ಮಕ್ಕಳು ಮಾಡಿದಕ್ಕೆಲ್ಲ ಅಪ್ಪನ ಜವಾಬ್ದಾರಿ ಮಾಡ್ತೀರಾ ಅದಕ್ಕೆ ಅಂತ ಹೇಳಲ್ವಾ ಇವರು? ಹಾಗೆ ಯಾರು ಇದಾರೋ ಇಲ್ವೋ, ಲೆಟ್ ಇಟ್ ಬಿ, ಬಿಕಾಸ್ ದ ಕೇಸ್ ಹ್ಯಾಸ್ ಬಿನ್ ಪ್ರೈಮರಿಲಿ ಡಿಸೈಡೆಡ್ ಎಟ್ ಎ ಲೋಯರ್ ಕೋರ್ಟಲ್ಲಿ. ಆಗಿರೋದ್ರಿಂದ ದರ್ ಇಸ್ ನೋ ಪಾಯಿಂಟ್ ಅವರನ್ನು ಎಳೆಯೋದು ತಪ್ಪು. ಬಟ್ ಮರು ತನಿಖೆ ಆಗಬೇಕಿದು, ಫೇರ್, ವೆರಿ ಫೇರ್. ಅದು ಆ ಬಗ್ಗೆ ಮಾತ್ರ ಅದನ್ನು ಮಾಡಬೇಕು. ಎಸ್, ಒಂದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.